ಕೋಲಾರಮ್ಮ ದೇವಸ್ಥಾನ ತಮಗೆಲ್ಲ ಗೊತ್ತಿರೋ ಹಾಗೆ ಐತಿಹಾಸಿಕವಾದಂಥ ಮತ್ತು ಪುರಾತತ್ವ ಇಲಾಖೆಗೆ ಒಳಪಡ್ತಕ್ಕಂಥ ಒಂದು ದೇವಸ್ಥಾನ. ಇದನ್ನು ಸಾಮಾನ್ಯ ನಾವು ಅದನ್ನು ಹೆರಿಟೇಜ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಯಾವುದೇ ಪಾರಂಪರಿಕ ಕಟ್ಟಡಗಳಿದ್ದಾಗ ಅದಕ್ಕೆ ಈ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಇದೆ. ಈ ಪಾರಂಪರಿಕ ಸ್ಮಾರಕಗಳು ಕಟ್ಟಡಗಳ ಸುತ್ತಮುತ್ತ ಯಾವುದೇ ಹೈ ರೈಸ್ ಎತ್ತರದ ಬಿಲ್ಡಿಂಗ್ಗಳು ಬರಬಾರ್ದು, 100 ಮೀಟ್ರ್ ವ್ಯಾಪ್ತಿ ಒಳಗಡೆ ಅಂತಿದೆ. ಅಲ್ಲಿ ನಮ್ಮ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯ ಕೂಡ ಇದೆ. ಈಗ ಅಲ್ಲೊಂದಷ್ಟು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ವಿಚಾರ ಕೂಡ ನನ್ನ ಗಮನಕ್ಕೆ ಬಂದಿದೆ. ಈಗ ನಮ್ಮ ಪುರಾತತ್ವ ಇಲಾಖೆಯವರು ಅದೇ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ಗೆ ಉತ್ತರ ರೆಡಿ ಮಾಡಿಕೊಡೋಕೆ ಹೇಳಿದ್ದೀವಿ. ಪ್ರಾಯಶಃ ಅವ್ರು ಏನು ಮಾಡಬೇಕಾಗಿತ್ತು, NOC ತೊಗೊಂಡು ಮಾಡಿದ್ದಿದ್ರೆ ಅದು ಸಮಸ್ಯೆ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ನಿರ್ದೇಶನವನ್ನು ಈಗ ಬೆಳಿಗ್ಗೆ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಅಗತ್ಯವಾದಂಥ ದಾಖಲೆಗಳನ್ನು ಕೊಟ್ಟು NOC ತಗೊಳ್ಳೋಕ್ಕೆ ಏನು ಕ್ರಮ ವಹಿಸಬೇಕು ಕ್ರಮ ವಹಿಸಿ ಅಂತೇಳಿ ನಾನು ಕಾಲೇಜಿನವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಾಮಗಾರಿ ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿ ಅಂತಲೇ ಹೇಳಿರೋದು, ವೈಲೇಷನ್ ಆಗುತ್ತಲ್ವ, ಆ ಕಾರಣಕ್ಕೆ ನಿಲ್ಲಿಸಿ ಅಂತ ಹೇಳಿದರೆ ನಿಲ್ಲಿಸಿದ್ದಾನೆ. ಅದನ್ನು ಪರಿಶೀಲನೆ ಮಾಡ್ತಾರೆ ಅವರು. ಪರಿಶೀಲನೆ ಮಾಡಿ ಎಷ್ಟು ಒಂದು ಕೆಲವು ಕಂಡೀಷನ್ಸ್ ಹಾಕ್ತಾರೆ, ಎಷ್ಟು ಎತ್ತರ ಹೋಗ್ಬೋದು ಹಾಗೆ ಅಂತೇಳಿ. ಬಹುಶಃ ಆನಂತರ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಇನ್ನೂ ಏನು ಹೇಳಿಲ್ಲ, ಯಾಕೆಂದರೆ ಅದು ಅವರ ಈ ಕಾಲೇಜು ಶಿಕ್ಷಣ ಇಲಾಖೆಯನ್ನು ಮಾಡ್ತಾ ಇರ್ತಕ್ಕಂಥ ಅದು ಕಾಮಗಾರಿ. ಸೊ ನಮಗೆ ನೇರವಾಗಿ ಬಂದಿಲ್ಲ, ನೇರವಾಗಿ ಅವ್ರ ಇಲಾಖೆಯಿಂದನೇ ಅವರು ಕಾಮಗಾರಿ ಆರಂಭಿಸಿರೋದ್ರಿಂದ ಅಲ್ಲಿ ಕಾಂಟ್ರಾಕ್ಟ್ರು ಮತ್ತು ಅದರ ಸ್ಪೆಸಿಫಿಕೇಷನ್ಸ್ಗಳೇನಿದೆ, ಎಷ್ಟು ಬಿಲ್ಡಿಂಗ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇಲ್ಲ. ನಾನು ಪ್ರಿನ್ಸಿಪಾಲಿಂದ ತರಿಸ್ಕೊಂಡು ನಾನು ನಿಮಗೆ ಹೇಳ್ತೀನಿ.